ಮನೆಗೆ ಸೊಸೆ ಬಂದ್ರೆ ನಾವೇನ್ ಮಾಡ್ತೀವಿ? ಬೆಂಕಿ ಬಟ್ಟನೋ ಇಲ್ಲ ಕ್ಯಾಂಡ್ಲ ಕೊಡ್ತೀವಿ, ತಗೊಳಮ್ಮ ದೀಪ ಅನ್ಸಮ್ಮ, ದೀಪ ಬೆಳಗಮ್ಮ, ಈ ಮನೆ ಬೆಳಗಮ್ಮ ಅಂತ. ಆದ್ರೆ ಇಲ್ಲೊಂದು ಫ್ಯಾಮಿಲಿ ಒಂದು ಗೇಮ್ ಮಾಡ್ತಾರೆ, ಅದು ಕಣ್ಣಾ ಮುಚ್ಚಾಲೆ ಆಟ. ಹುಡುಗಿ ಹೋಗಿ ಬಚ್ಚಿಕೊಂತಾಳೆ, ಎಲ್ಲರೂ ಸೇರ್ಕೊಂಡು ಆ ಹುಡುಗಿನ ಕಂಡಿಡಿದು ಕೊಲ್ಲಕ್ ನೋಡ್ತಾರ್ರಿ. ಅಂತದೇನೋ ಇದು ಮೂವಿ ಅಂತೀರಾ? ಇಲ್ಲಿ ನೋಡಿ, ಮೂವಿ ಹೆಸರು ಇದೆ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದಿಬ್ರು ಚಿಕ್ಕ ಹುಡುಗರು, ಆಚೆ ಬೇರೆ ಜೋರಾಗಿ ಮಳೆ, ಆ ಹುಡುಗನ ಎಳ್ಕೊಂಡೋಗಿ ಆ ದೊಡ್ಡವನು ಆ ವಾರ್ಡ್ರೋಬ್ ಅಲ್ಲಿ ಮುಚ್ಚಿಡ್ತಾನೆ. ಆ ಚಿಕ್ಕ ಹುಡುಗನು ಹೇಳ್ತಾವನೆ, ಅಣ್ಣ ನನಗೆ ತುಂಬಾ ಭಯ ಆಗುತ್ತೆ ಕಣೋ ಅಂತ. ಲೋ 5 ನಿಮಿಷ ಇರೋ ಬಂದೆ ಅಂತ ಆ ಹುಡುಗ ಹಿಂಗೆ ತಿರುಗ್ತಾನೆ. ಹಿಂದ್ಗಡೆ ಯಾರೋ ಒಬ್ರು ಬಂದು, ಲೋ ನನ್ನ ಹೊಟ್ಟೆಗೆ ಯಾರೋ ಬಾಣ ಚುಚ್ಚಾರು ಕಣೋ, ಪ್ಲೀಸ್ ಕಣೋ ನನ್ನ ಕಾಪಾಡು ಅಂತ ಆ ಹುಡುಗನ ಹತ್ರ ಹೆಲ್ಪ್ ಕೇಳ್ತಾನೆ. ಆ ಹುಡುಗನು ಹೆಲ್ಪ್ ಮಾಡ್ತಾನೆ ಅನ್ಕೊಂಡ್ರೆ ಅವ್ನು ಇಲ್ಲೇ ಇದ್ದಾನೆ, ಬೇಗ ಬನ್ರಿ ಅಂತ ಬಡ್ಕೊಂತ ಅವನ್ರಿ. ಆ ಕಡೆಯಿಂದ ಒಂದು 5-6 ಜನ ಮಾಸ್ಕ್ ಹಾಕೊಂಡು ಬಂದ್ರು. ಈ ಹುಡುಗನ ಹತ್ರ ಹೇಳ್ತಾವ್ರೆ, ಸೂಪರ್ ಕಣೋ, ಒಳ್ಳೆ ಕ್ಲೂ ಕೊಟ್ಟೆ, ನಿಂತರನೆ ಗಂಡು ಮಗ ಎಲ್ಲಾ ಮನೆಗೂ ಇರಬೇಕು ಅಂತೇಳಿ. ಆ ಇನ್ನೊಬ್ಬ ಅದೇ ಹೊಟ್ಟೆಲ್ಲಿ ಬಾಣ ಚುಚ್ಕೊಂಡಿದ್ನಲ್ಲ, ಇನ್ನೊಂದು ಬಾಣ ಹಾಕಿ ಚುಚ್ಚಿ ಹಂಗೆ ಅವನ್ನ ಎಳ್ಕೊಂಡು ಒಯ್ತಾವ್ರೆ. ಅವ್ನ ಎಂತಿ ನೋಡ್ರಿ ಬಡ್ಕೊಂತಾವ್ರೆ, ಪ್ಲೀಸ್ ಅವ್ರನ್ನ ಬಿಟ್ಬಿಡಿ ಅಂತ. ಇವಾಗ ತಾನೇ ಇವರು ಹೊಸ್ತಾಗೆ ಮದ್ವೆ ಮಾಡ್ಕೊಂಡ್ ಬಂದಿರೋ ಫ್ಯಾಮಿಲಿ, ಅದು ಮಗಳು ಇವಾಗ ಸಾಯಿಸಿದ್ರಲ್ಲ, ಅವ್ನ್ ಬಂದು ಅಳಿಯ. ಹಂಗೆ ಒಂದು 30 ವರ್ಷ ಕಳೀತು. ಇಲ್ಲೊಂದು ಹುಡುಗಿ ಕನ್ನಡಿ ಮುಂದೆ ನಿಂತ್ಕೊಂಡು ಅವಳ ಹತ್ರ ಅವಳೇ ಮಾತಾಡ್ತಾವಳೆ, ಹೆಂಗೋ ಇಷ್ಟು ವರ್ಷ ಹಂಗೆ ಹಿಂಗೆ ಇದ್ವಿ, ಇವನ್ನ ಮಾತ್ರ ಮದುವೆ ಮಾಡ್ಕೊಂಡ್ಬಿಟ್ರೆ ನಮ್ ಲೈಫೇ ಸೆಟ್ಲ್ ಆಗುತ್ತೆ ಅಂತ. ಹುಡುಗನು ಬಂದ, ಏನ್ ಡರ್ಲಿಂಗ್ ಹೋಗೋಣ, ಟೈಮ್ ಆಯ್ತು, ನಮಗೋಸ್ಕರ ಎಲ್ಲರೂ ಕಾಯ್ತಾವ್ರೆ ಅಂತ ಬಂದು ಈ ಹುಡುಗಿ ಹತ್ರ ಹೇಳ್ತಾನೆ. ಓಕೆ ಡರ್ಲಿಂಗ್ ಹೋಗೋಣ ಇರು ಅಂತ. ಹಿಂಗೆ ಇಬ್ರು ಮಾತಾಡ್ತಾವ್ರೆ. ಆಚ್ ಕಡೆ ಈ ಹುಡುಗನ್ ತಮ್ಮ ಬಂದ, ಅಣ್ಣ ಬೇಗ ಬಾರೋ ಎಲ್ಲರೂ ಕಾಯ್ತಾವ್ರೆ, ನೀನು ಅದಕ್ಕೆ ಇಲ್ಲೇನ್ ಮಾಡ್ತಾ ಇರ ಅಂತ ಕೇಳ್ತಾನೆ. ಸರಿ ಕಣೋ 2 ನಿಮಿಷ ಬಂದ್ವಿ ಅಂತ ಅಣ್ಣನು ಹೇಳ್ದ. ತಮ್ಮ ಹೇಳ್ತಾವನೆ, ಅಣ್ಣ ಅದಕ್ಕೆ ನಮ್ಮ ಮನೆ ಗೇಮ್ ಬಗ್ಗೆ ಹೇಳಿದ್ಯಾನೋ ಅಂತ. ಹುಡುಗನು ಎಂತಿ ಹತ್ರ ಹೇಳ್ತಾವನೆ, ಈ ತರ ಒಂದು ಗೇಮ್ ಇದೆ, ನಮ್ಮ ಮನೇಲಿ ಆಡ್ಬೇಕಾಗುತ್ತೆ, ನಿನಗೆ ಒಪ್ಕೆನಾ ಅಂತ. ಹುಡುಗಿ ಬಿಡು, ಏನೋ ಕುಂಟೆ ಬೆಲೆ ಅದನ್ನ ಇರ್ತದೆ, ಅದಾಗೆ ಆಡ್ಬಿಡೋಣ. ಲೋ ನೀನೇನು ತಲೆ ಕೆಡ್ಸ್ಕೊಂಬೇಡ ಕಣೋ, ನಿಮ್ ಮನೆಯವ್ರನ್ನ ನಾನು ಹೆಂಗ್ ಒಪ್ಪಿಸ್ತೀನಿ ನೋಡು ಅಂತ ಈ ಹುಡುಗಿನೂ ಹೇಳುತ್ತೆ. ಇದಕ್ಕೆ ಗೊತ್ತಿಲ್ಲ ಏನ್ ಗೇಮ್ ಆಡಕ್ ಹೇಳ್ತಾರೆ ಅನ್ಬಿಟ್ಟು. ಹಂಗೆ ಹುಡುಗಿನು ರಿಸೆಪ್ಷನ್ಗೆ ಬಂದ್ರು. ಅಲ್ಲಿ ದುಡ್ಡತ್ಕೆ ಕೇಳ್ತಾವ್ರೆ, ಆ ಗೇಮ್ಗೆ ಒಪ್ಕೊಂಡು ಇವಳು ಮದುವೆ ಮಾಡ್ಕೊಂತವಳ, ಸೂಪರ್ ಕಣೆ ಅಂತ. ಈ ಕಡೆ ಅಪ್ಪನು ಕೇಳ್ತಾವನೆ, ಏನೋ ಅಣ್ಣ ಆ ಹುಡುಗಿ ಹತ್ರ ಹೇಳ್ಬಿಟ್ನಾ ಮನೆ ಗೇಮ್ ಬಗ್ಗೆ ಅಂತ ಅಪ್ಪನು ಕೇಳ್ತಾವ್ರೆ. ತಮ್ಮನು ಹೇಳ್ತಾವನೆ, ಊನಪ್ಪ ನಾನು ಆಲ್ರೆಡಿ ಹೇಳ್ದೆ, ಅವನು ಹೇಳಿದಾನಂತೆ ಅಂತೇಳಿ. ಹಂಗೆ ಮದುವೆ ಎಲ್ಲ ಮುಗೀತು. ಹಂಗೆ ನೈಟ್ ಆಯ್ತು. ಹುಡುಗ ಹುಡುಗಿನ ಸಪರೇಟ್ ಆಗಿ ಬಿಟ್ಟಿದ್ದಾರೆ. ಅಲ್ಲಿ ನೋಡಿ ಒಂದು ಮುದುಕಿ ಹೆಂಗ್ ನೋಡ್ತಾ ಇದೆ ಅಂತ. ಹುಡುಗನು ಕೇಳ್ತಾವನೆ, ಅಜ್ಜಿ ಇಷ್ಟೊತ್ತಿಗೆ ಏನಜ್ಜಿ ಮಾಡ್ತಾ ಇದೆಯಾ ಇಲ್ಲಿ ಅಂತ. ಲೇ ಟೈಮ್ ಆಗ್ತಾ ಇದೆ ಕಣೋ, ನಮ್ಮನೆ ಗೇಮ್ ಬಗ್ಗೆ ಅವಳ ಹತ್ರ ನೀನ್ ಹೇಳಿಲ್ವಾ, ಎಲ್ಲ ಅಲ್ಲಿ ವೆಯ್ಟ್ ಮಾಡ್ತಾವ್ರೆ, ಹುಡುಗಿನ ಕರ್ಕೊಂಡು ನಡಿ ಅಂತ ಆ ಕಾಗೆ ಮುದುಕಿ ಹೇಳ್ತಾ ಇದೆ. ಇನ್ನ ಎಲ್ಲಾರು ಡೈನಿಂಗ್ ಟೇಬಲ್ ಹತ್ರ ಅಸೆಂಬಲ್ ಆದ್ರು. ಅಪ್ಪ ಸೊಸೆ ಕೈಯಲ್ಲಿ ಒಂದು ಡಬ್ಬ ಕೊಡ್ತಾನೆ. ನೋಡಮ್ಮ ಇದ್ರಲ್ಲಿ ಒಂದು ಕಾರ್ಡ್ ಬರುತ್ತೆ, ಆ ಕಾರ್ಡ್ ಅಲ್ಲಿ ಏನ್ ಗೇಮ್ ಬರುತ್ತೋ ಆ ಗೇಮ್ನೇ ನಾವು ಆಡೋದು. ಈ ಗೇಮ್ ನಾನು ನಿನ್ನೆ ಮೊನ್ನೆಯಿಂದ ಆಡ್ತಾ ಇಲ್ಲಮ್ಮ, ನಮ್ ತಾತ ಮುತ್ತಾತ ಈ ತರ ನಾವು ಪರಂಪರೆಯಿಂದ ಈ ಗೇಮ್ ನ ಆಡ್ಕೊಂಡ್ ಬರ್ತಾ ಇದೀವಿ. ಈ ಗೇಮ್ ನ ಆಡಿಲ್ದಾನೆ ನಮ್ಗೆಲ್ಲ ಈ ಆಸ್ತಿ ಅಂತಸ್ತುನು ಸಿಕ್ಕಿರೋದು. ಸರಿ ಗೇಮ್ ನ ಶುರು ಮಾಡೋಣ ಅಂತೇಳಿ ಹುಡುಗಿ ಕೈಯಲ್ಲಿ ಒಂದು ಕಾರ್ಡ್ ನ ಎತ್ತಿಸ್ತಾರೆ. ನೋಡಿದ್ರೆ ಅದು ಕಣ್ಣ ಮುಚ್ಚಲ್ಲೇ ಆಟ ಬಂದೈತೆ. ಈ ಕಡೆ ಒಂದು ಹುಡುಗಿ ಹೇಳ್ತಾವಳೆ, ನನಗಾದ್ರೂ ಕ್ಯಾರಂ ಬೋರ್ಡ್ ಬಂದಿತ್ತು ಅಂತ. ಈ ಕಡೆ ಇನ್ನೊಂದು ಹುಡುಗಿ ಹೇಳ್ತಾವಳೆ, ನನಗಾರು ಚೆಸ್ ಆಟ ಬಂದಿತ್ತು ಅಂತ. ಆದ್ರೆ ನಮ್ಮ ಹುಡುಗಿಗೆ ಕಣ್ಣ ಮುಚ್ಚಾಲೆ ಆಟ ಬಂದೈತಲ್ಲ. ಎಲ್ಲಾರು ಹೇಳ್ತಾರೆ, ನೋಡಮ್ಮ ನೀನ್ ಹೋಗ್ಬಿಟ್ಟು ಬಚ್ಚಿಕೋ, ನಾನು 100 ಎಣ್ಣಿಸ್ತೀನಿ, 100 ಎಣ್ಸೋಷ್ಟಲ್ಲಿ ನಾವು ನಿನ್ನ ಕಂಡಿಡಿದ್ರೆ ನೀನು ಔಟು. ಅಕಸ್ಮಾತ್ ನಾವು ಯಾರು ನಿನ್ನ ಕಂಡಿಡ್ದಿಲ್ಲ ಅನ್ಕೋ, ನೀನು ಈ ಮನೆ ಸೊಸೆ, ಈ ಮನೆ ರಾಣಿ ಅಮ್ಮ ಅಂತ ಮಾವ ಹೇಳ್ದ. ಸರಿ ಬಿಡು, ಏನೋ ಬಚ್ಚಿಕೊಳ್ಳೋದು ಅಷ್ಟೇ ತಾನೆ ಅಂತೇಳಿ ಹುಡುಗಿನು ಓಕೆ ಗಾಯ್ಸ್ ನಾನು ಬಚ್ಚಿಕೋತೀನಿ, ನನ್ನ ಕಂಡಿಡಿರಿ ಅಂತೇಳಿ ಅಲ್ಲೊಂದು ಲಿಫ್ಟ್ ತರ ಇದೆ, ಅದ್ರಲ್ಲಿ ಹೋಗಿ ಬಚ್ಚಿಕೊಂಡ್ಬಿಡ್ತಾಳೆ. ಈ ಕಡೆ ಆ ಮನೆ ಮಕ್ಕಳು ಬೇರೆ ಒಂದಿಬ್ರು ಸೈಲೆಂಟ್ ಆಗಿ ನಿದ್ದೆ ಮಾಡ್ತಾ ಅವ್ರೆ. ಇನ್ನ ಮಿಕ್ಕಿದ ಜನರೆಲ್ಲ ಒಂದು ರೂಮ್ಗೆ ಬಂದ್ರು ರೀ. ನೋಡಿದ್ರೆ ಒಬ್ರು ಕೊಡ್ಲಿ, ಒಬ್ರು ಗನ್ನು, ಒಬ್ರು ದೊಣ್ಣೆ, ಒಬ್ರು ರಾಡು, ಎಲ್ಲಾರ ಕೈಗೂ ಒಂದೊಂದು ಆಯುಧಗಳನ್ನ ತಗೊಂತಾವ್ರೆ. ತಗೊಂಡು ಹಂಗೆ ಆ ಹುಡುಗಿನ ಹುಡ್ಕೊಂಡು ಹೋಯ್ತಾವ್ರೆ. ಈ ಕಡೆ ಹೊಸ ಗಂಡು ಬೇರೆ, ಅಯ್ಯಯ್ಯೋ ಅವಳನ್ನ ಸಾಯಿಸೇ ಬಿಡ್ತಾರಲ್ಲಪ್ಪ, ಹೆಂಗಾರು ಮಾಡಿ ಅವಳನ್ನ ಕಾಪಾಡಬೇಕು ಅಂತ ಅವಳಿಗೋಸ್ಕರ ಹೆಲ್ಪ್ ಮಾಡಕ್ಕೆ ಇವನು ಟ್ರೈ ಮಾಡ್ತಾನೆ. ಈ ಕಡೆ ಹುಡುಗಿನು ಹಂಗೆ ನೋಡ್ತಾ ಅವಳೆ, ಇದಿನಪ್ಪ ಇನ್ನು ಯಾರು ನಮ್ಮನ್ನ ಹುಡ್ಕೊಂಡ್ ಬಂದಿಲ್ವಲ್ಲ, ಸರಿ ಬಿಡು ತಮಾಷೆ ಮಾಡ್ತಾ ಇರ್ಬೇಕಂತೇಳಿ ಆ ಲಿಫ್ಟ್ ಡೋರ್ ಇಂದ ಆಚೆ ಬರ್ತಾಳೆ. ಬಂದ್ಬಿಟ್ಟು ಆ ಕಡೆ ಹುಡುಗಿ ನೋಡ್ತಾ ಇದೆ. ಟಕ್ ಅಂತ ಯಾರೋ ಬಾಯಿ ಮುಚ್ಕೊಂಡ್ರು. ಯಾರಪ್ಪ ಅಂತ ನೋಡಿದ್ರೆ ಗಂಡು. ಲೇ ಈ ಗೇಮು ಸರಿಲ್ಲ ಕಣೆ, ಅಕಸ್ಮಾತ್ ನೀನ್ ಅವ್ರ ಕೈಯಲ್ಲಿ ಸಿಕ್ಕಿದ್ರೆ ನಿನ್ನ ಕೊಂದೇ ಬಿಡ್ತಾರಮ್ಮ, ಅದೇ ಗೇಮು ಅಂತ. ಇವಾಗ ಆ ಗೇಮ್ ಬಗ್ಗೆ ಹುಡುಗ ಹೇಳ್ತಾವನೆ. ಆ ಹುಡುಗಿನು ಇದನ್ನ ಕೇಳಿದ ತಕ್ಷಣ ಸಖತ್ತಾಗೆ ಶಾಕ್ ಆಗ್ಬಿಡ್ತಾಳ್ರಿ. ಏನು ಈ ಗೇಮು ಆತರ ಗೇಮ, ಫಸ್ಟೇ ಹೇಳ್ಬೇಕಲ್ವನು, ಬರೀ ಗೇಮು ಅಂತ ಹೇಳ್ದಲ್ಲೋ, ಈ ಗೇಮ್ ಡೀಟೇಲ್ಸ್ ನನ್ಗೆ ಹೇಳಿಲ್ವಲ್ಲ ನೀನು ಅಂತ ಹುಡುಗಿ ಹೇಳ್ತಾ ಅವಳೆ. ಸಡನ್ ಆಗಿ ಆ ರೂಮ್ಗೆ ಯಾರೋ ಒಬ್ರು ಬಂದು ಆ ಕಡೆ ಈ ಕಡೆ ನೋಡ್ತಾನೆ ಅವ್ರೆ. ಇವರು ಈ ಕಡೆ ಸೈಲೆಂಟ್ ಆಗಿ ಕುಂತವ್ರೆ. ಆ ಲೇಡಿ ಆ ಕಡೆ ನೋಡ್ಕೊಂಡು ಹಂಗೆ ಆಚೆ ಹೋಗುತ್ತಲ್ಲ, ಢಮಾರ್ ಅಂತ ಶೂಟೇ ಮಾಡ್ಬಿಡ್ತಾರ್ರಿ. ಇನ್ನು ಆ ಕಡೆಯಿಂದ ಬಂದ್ರು, ನಾನೇ ವಿನ್ನು, ನಾನೇ ಅವಳನ್ನ ಶೂಟ್ ಮಾಡಿದ್ದು ಅಂತ. ನೋಡಿದ್ರೆ ಮನೆ ಕೆಲಸದವಳು, ಅಯ್ಯಯ್ಯೋ ಮಿಸ್ ಆಗಿ ಇವಳನ್ನ ಕುಂತ್ಬಿಟ್ಟವಲ್ಲಪ್ಪ. ಸರಿ ಬಾಡಿನ ಎತ್ತಿ ಆಚೆ ಬಿಸಾಕಿ ನೆಕ್ಸ್ಟ್ ಈ ಮನೆ ಸೊಸೆನ ಹುಡ್ಕನ ಅಂತೇಳಿ ತಿರ್ಗಾ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಕಡೆ ನಮ್ ಹೀರೋ ಅದೇ ಮದುವೆಗೊಂಡು ಹುಡುಗಿನ ಬೇಸ್ಮೆಂಟ್ ಕೆಳಗಡೆ ಕರ್ಕೊಂಡ್ ಕೆಳಗಡೆ ಒಂದು ಡೋರ್ ಇದೆ, ಆ ಡೋರ್ ನ ಓಪನ್ ಮಾಡಿ ನೋಡು, ಅಲ್ಲಿ ದೂರದಲ್ಲಿ ಒಂದು ಕೊಟ್ಟಿಗೆ ಇದೆ, ಅಲ್ಲೋಗಿ ಬಚ್ಚಿಕೋ, ಬೆಳಿಗ್ಗೆ ಅಷ್ಟಲ್ಲಿ ಹೆಂಗಾರು ನೀನ್ ತಪ್ಪಿಸ್ಕೊಂಡು ಹೋಗ್ಬೋದು ಅಂತ ಗಂಡು ಹೇಳ್ತಾವನೆ. ಸರಿ ಅಂತ ಹೆಂಗೋ ಗಂಡು ಹೇಳಿದ್ನಲ್ಲ ಅಂತ ಹುಡುಗಿನು
ಹಂಗೇ ಹೋಯ್ತಾ ಅವಳೆ ನೋಡಿದ್ರೆ ತಿರ್ಗಾ ಅವ್ರ ಹತ್ರನೇ ಬಂದ್ಬಿಟ್ಟಿದ್ದಾಳ್ರಿ. ಅವರು ಆ ಕಡೆ ತಿರ್ಕೊಂಡು ಈ ಹುಡುಗಿನ ಹುಡುಕ್ತಾವ್ರೆ. ಈ ಹುಡುಗಿನ ನೋಡಿರಲ್ಲ ಲೇ ಇಡ್ಕೊಳ್ಳೋ ಬೇಗ ಅವಳನ್ನ ಸಾಯ್ಸೋಣ ಅಂತ ಹೇಳಿ ಈ ಕಡೆ ತಿರುಗ್ತಾರೆ. ಆ ಹುಡುಗಿನೂ ತಿರುಗ್ತಾಳೆ. ನೋಡಿದ್ರೆ ಆ ಕಡೆಯಿಂದ ಒಬ್ಳು ಗನ್ ತಗೊಂಡ್ ಡಮ್ 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 ಅಂತ ಶೂಟ್ ಮಾಡ್ತಾಳೆ. ಸದ್ಯ ನಮ್ಮ ಹೀರೋಯಿನ್ಗೆ ಏನೂ ಆಗಿಲ್ಲ. ಬಂದು ಒಂದು ರೂಮ್ ಅಲ್ಲಿ ಬಚ್ಚಿಕೊಂತಾರೆ. ಅಲ್ಲಿಗೆ ಇವ್ರ ಗಂಡ ಅದೇ ಮದುವೆ ಮಾಡ್ಕೊಂಡಲ್ಲ ಅವ್ರ ತಮ್ಮ ಬರ್ತಾರೆ. ನೋಡ್ಬಿಟ್ಟು ಅದಕ್ಕೆ ನಿಮ್ಮನ್ನ ಕೊಲ್ಲಕ್ ನನ್ಗೆ ಮನಸ್ಸಿಲ್ಲ, ಅದಕ್ಕೆ ನಾನು ಹತ್ತು ಎಣ್ಣಿಸ್ತೀನಿ, ಅದಕ್ಕೆ ಪ್ಲೀಸ್ ಇಲ್ಲಿಂದ ಹೊಂಟೋಗ್ಬಿಡಿ ಅಂತ 1 2 3 ಅಂತ ಎಣ್ಣಿಸ್ತಾ ಅವನೇ. ಹೆಂಗೋ ಗಂಡು ಹೇಳಿದ್ನಲ್ಲ ಆ ಕಡೆಗೆ ಇವ್ರು ಓಡೈತಾರೆ. ಆ ಹುಡುಗಿನ ಕಳಿಸಿರೋ ವಿಷಯ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಮೇನ್ ಆಗಿ ಇವ್ನ ಹೆಂಡತಿ ಗೊತ್ತಾಗ್ಬಿಡುತ್ತೆ. ಯಾಕೋ ಅವಳನ್ನ ಬಿಟ್ಟೆ, ನೀನ್ ಅವಳನ್ನ ಶೂಟ್ ಮಾಡಿ ಸಾಯಿಸಬಹುದಾಗಿತ್ತಲ್ಲ ಅಂತ ಕೇಳ್ತಾವ್ರೆ. ಈ ಕಡೆ ಅಜ್ಜಿಗೂ ಫುಲ್ಲು ಟೆನ್ಷನ್. ಮೇಡಮ್ ಅಂತ ಕೆಲಸದವಳು ಬತ್ತಾಳೆ. ನೋಡಿದ್ರೆ ಅವಳನ್ನ ಇವರು ಕೊಂದ್ಬಿಟ್ರು. ಅವಳು ಪಾಪ ನುಲಿತಾ ಬಿದ್ದವಳೆ. ಆ ಅಜ್ಜಿನೇ ಇವಳೇನೋ ಕೋಳಿ ನುಲಿ ತರ ನುಲಿತಾವಳೆ ಅಂತೇಳಿ ಅವಳು ಕತ್ನಾನೆ ಎಗರಿಸ್ಬಿಟ್ಟು ತಿರ್ಗಾ ಆ ಹುಡುಗಿನ ಹುಡುಕಕ್ಕೆ ಇವರೆಲ್ಲ ಹೋಯ್ತಾವ್ರೆ. ಸಡನ್ ಆಗಿ ಮಾವಯ್ಯ ಒಂದು ಐಡಿಯಾ ಕೊಟ್ಟ. ಸರಿ ನಮ್ಮ ಮನೇಲಿ CCTV ಕ್ಯಾಮ್ರಾ ಇದೆಯಲ್ಲ, ಯಾಕಂದ್ರೆ ಟೈಮ್ ಬರ ಇಲ್ಲ. ಆಕ್ಚುಲಿ CCTV ಕ್ಯಾಮ್ರಾ ಹಾಕಿ ಹುಡುಕ್ಬಾರ್ದು ನಾವು ವಂಶದಲ್ಲಿ. ಏನ್ ಮಾಡೋದು, ಸ್ವಲ್ಪ ಇವಳು ಚಾಲು ಅವಳೆ, ಅದಕ್ಕೋಸ್ಕರ ನಾವು ಕ್ಯಾಮ್ರಾ ಆನ್ ಮಾಡೋಣ ಅಂತೇಳಿ ಕ್ಯಾಮ್ರಾನ ಆನ್ ಮಾಡ್ತಾರೆ. ಅಷ್ಟೊತ್ತಿಗೆ ಗಂಡು ಬಂದು ಅದನ್ನ ಹೆಂಗೋ ಸ್ವಲ್ಪ ರಿಪೇರಿ ಮಾಡ್ತಾರೆ. ಈ ಕಡೆ ನಮ್ಮ ಹೀರೋಯಿನ್ ಒಂದ್ ಡಬಲ್ ಬಾರ್ ಗನ್ ಎತ್ಕೊಂಡು ಬುಲೆಟ್ ಸರನ ಹಾಕೊಂಡು ಹಂಗೆ ಬಕ್ಕೊಂಡು ಒಂದ್ ಡೋರ್ ಹತ್ರ ಬಂದ್ಲು. ನೋಡಿದ್ರೆ ಅಲ್ಲಿ ಕೆಲಸದವನು ಟೀ ಮಾಡ್ತಾ ಅವನೇ. ಮೇಡಮ್ ಅವರೇ, ನನಗ್ ಮಾತ್ರ ಅವ್ರ ಪರ್ಮಿಷನ್ ಕೊಟ್ಟಿರಿ ನಿಮ್ಮನ್ನ ಕೊಲ್ಲಕ್ಕೆ. 2 ಸೆಕೆಂಡ್ ಅಲ್ಲಿ ಕೊಂದೇ ಬಿಡ್ತಾ ಇದ್ದೆ. ಆ ಗನ್ನ ಯೂಸ್ ಮಾಡಕ್ ನಿಮ್ಗೆ ಬರಲ್ಲ, ಕುಡಿ ನಾನು ಯೂಸ್ ಮಾಡಿ ತೋರಿಸಿ ಅಂತ ಕಿತ್ಕೋತಾನೆ. ಬನ್ನಿ ಮೇಡಮ್ ಅಂತಾನೆ. ಅಲ್ಲೊಂದು ಟೀ ಗ್ಲಾಸ್ ಇರುತ್ತೆ, ಅದನ್ನೆತ್ತಿ ಢಮಾರ್ ಅಂತ ಅವಳ ತಲೆ ಮೇಲೆ ಹೊಡೆದ್ಬಿಡ್ತಾಳೆ. ಅವನು ಕೈಯಲ್ಲಿ ಒಂದು ಚಾಕು ಇಟ್ಕೊಂಡು ಆ ಕಡೆ ಈ ಕಡೆ ಆಕ್ಷನ್ ಮಾಡ್ತಾ ಅವನೆ. ಅದನ್ನ ಈ ಗಂಡು CCTV ಕ್ಯಾಮ್ರಾ ಮೂಲಕ ನೋಡ್ತಾ ಅವನೆ. ಅಯ್ಯೋ ನನ್ನ ಹೆಂಡತಿಗೆ ಏನಪ್ಪ ಆಯ್ತು ಅಂತ. ಸರಿ CCTV ಕ್ಯಾಮ್ರಾ ಇದ್ರೆ ಅವಳನ್ನ ಕಂಡಿಡ್ ಬಿಡ್ತಾರೆ ಅಂತೇಳಿ ಅದನ್ನೆಲ್ಲ ಹೊಡೆದು ಬಿಸಾಕ್ತಾನೆ. ಕರೆಕ್ಟಾಗಿ ಅಲ್ಲಿಗೆ ಅಪ್ಪ ಬಂದ್ರು. ಎಂತ ಕೆಲಸ ಮಾಡ್ದೋ ನೀನು, ನಮ್ಮ ವಂಶದ ಹೆಸರೇ ಹಾಳು ಮಾಡ್ತಾ ಇದೆಯಲ್ಲ ನೀನು, ಗೇಮ್ ನ ಕರೆಕ್ಟಾಗಿ ಆಡ್ಬೇಕಣೋ ಅಂತ ಅಪ್ಪ ಹೇಳ್ತಾವನೆ. ನಿಮ್ ಗೇಮ್ ಅಲ್ಲ ಏನು ಬೇಡ, ಏನಕ್ಕೆ ಎಲ್ಲಾರನ್ನು ಕರ್ಕೊಂಬಂದಿದ್ದೀರಾ ಸಾಯಿಸ್ತಾ ಇರ ಅಂತ ಗಂಡು ಕೇಳ್ತಾ ಇದೆ. ಸರಿ ಇವನಿದ್ರೆ ಇನ್ನ ಹುಡ್ಕಕ್ಕಾಗಲ್ಲ ಅಂತ ಹೇಳಿ ತಮ್ಮನೆ ಒಂದು ಗೂಸ ಕೊಡ್ತಾನೆ. ಅವನ್ ತಲೆ ತಿರುಗಿ ಕೆಳಗಡೆ ಬೀಳ್ತಾನೆ. ಅವನ ಎತ್ತಿ ಸೆಡಲ್ ಕಟ್ಟಾಕ್ಬಿಟ್ಟು ತಿರ್ಗಾ ಹುಡುಗಿನ ಹುಡುಕಕ್ಕೆ ಟ್ರೈ ಮಾಡ್ತಾ ಅವ್ರೆ. ಈ ಕಡೆ ಹಂಗೆ ಹುಡುಗಿನ ತೋರಿಸಿದ್ರು. ಹೆಂಗು ಗಂಡು ಹೇಳಿದ್ನಲ್ಲ ಅಲ್ಲೊಂದು ಕೊಟ್ಟಿಗೆ ಇದೆ ಅಲ್ಲಿ ಹೋಗಂತ ಆ ಕಡೆ ಓಡ್ತಾ ಅವಳೆ. ಸಡನ್ ಆಗಿ ಒಂದು ಬಾವಿಯಲ್ಲಿ ಬಿದ್ದೋಗ್ಬಿಟ್ಲು ರೀ. ಆ ಬಾವಿಯಲ್ಲಿ ನೋಡ್ರಿ ಎಷ್ಟು ಜನನ ಕೊಂದು ಬಿಸಾಕೋ ಇವ್ರು ಅಂತ. ಹೆಂಗೋ ಬಾವಿಯಿಂದ ಹಂಗೆ ಮಾಡಿ ಆಚೆ ಬರ್ತಾರೆ. ಅಲ್ಲೊಬ್ಬ ಚಿಕ್ಕ ಹುಡುಗ ಒಂದು ಗನ್ ಹಿಡ್ಕೊಂಡು ನಿಂತವನೆ. ಲೋ ಆಂಟಿನ ಏನು ಮಾಡ್ಬೇಡ ಕಣೋ, ಬಿಟ್ಬಿಡು ಅಂತ ನಮ್ಮ ಹೀರೋಯಿನ್ ಕೇಳ್ತಾರೆ. ಆ ಹುಡುಗ ನೋಡ್ರಿ ಢಮಾರ್ ಅಂತ ಶೂಟೇ ಮಾಡ್ಬಿಡದ. ಆ ಕೈ ಅವ್ರಿಗೆ ಪಾಪ ತೂತಾಗ್ಬಿಡುತ್ತೆ. ಇನ್ನ ಹುಡುಗನ ತಲೆ ಮೇಲೆ ಫೈಡ್ ಅಂತ ಅವ್ನು ಕೊಟ್ಬಿಟ್ಟು ಹೆಂಗೋ ಹಂಗೆ ಗೇಟ್ ಹತ್ರ ಬಂದ್ಬಿಟ್ರು. ಈ ಕಡೆ ಮನೆ ಒಳಗಡೆ ಆ ಮನೆ ಕೆಲಸ ಇದ್ನಲ್ಲ ಅವನ ಹಂಗೆ ಆಚೆ ಬರ್ತಾನೆ. ಜೊತೆಲಿ ಕೆಲಸ ಮಾಡೋಳು ಸತ್ತು ಬಿದ್ದವಳೆ. ಹುಡುಗನ್ಗೆ ಒಂಥರ ಬೇಜಾರು. ಓನರ್ ಅಪ್ಪನು ಕರೆದು ಲೇ ಅವಳು ನಿನ್ ಕಣ್ಣಿಗೆ ಸಿಕ್ಕಿದ್ರು ನೀನು ಕೊಲೆ ಮಾಡಬಹುದಂತ ಪರ್ಮಿಷನ್ ಕೊಟ್ಬಿಡ್ತಾರೆ. ಈ ಕಡೆ ನಮ್ಮ ಹೀರೋಯಿನ್ ಗೇಟ್ ಹತ್ರ ಬಂದ್ರಲ್ಲ, ಆ ಗೇಟ್ ನ ಹಂಗೆ ಕಂಬಿ ಮುರಿದು ಹೆಂಗೋ ಆಚ್ ಕಡೆ ಎಸ್ಕೇಪ್ ಆಗ್ಬಿಡ್ತಾರೆ. ಈ ಕಡೆ ಮನೆ ಒಳಗಡೆ ಅಪ್ಪ ಹೇಳ್ತಾವನೆ, ನಮ್ ತಾತ ಮುತ್ತಾತ ಇದುವರೆಗೂ ಒಬ್ಬರನ್ನ ಕೂಡ ಮಿಸ್ಸೇ ಮಾಡಿರಲಿಲ್ಲ. ನಾವೇನೆ ಒಂದ್ ಹುಡುಗಿನ ಸಾಯಿಸಕ್ಕೆ ಇಷ್ಟೊಂದು ಟೈಮ್ ತಗೊಂತಾ ಇದೀವಿ ಅಂತ ಗೊಣಗ್ತಾ ಬಿದ್ದವ್ರೆ ಫುಲ್ ಟೋಟಲ್ ಫ್ಯಾಮಿಲಿ. ಹುಡುಗಿ ಹೆಂಗೋ ಆಚೆ ಹೋಯ್ತದಲ್ಲ, ಕೆಲಸದವನು ಅಡ್ಡ ಬಂದು ಹಿಡಿದು ಬಿಡ್ತಾನ್ರಿ. ಇನ್ನ ಇಬ್ಬರಿಗೂ ಜಗಳ ಆಗುತ್ತೆ. ಆ ಜಗಳದಲ್ಲಿ ನಮ್ಮ ಹೀರೋಯಿನ್ ಗೆದ್ದು ಬಿಡ್ತಾರೆ. ಹಂಗೆ ಕಾರ್ ತಗೊಂಡು ಹೋಯ್ತಾ ಅವ್ರೆ. ಕೆಲಸದವನು ಅಡ್ಡ ಬಂದ್ಬಿಟ್ಟ. ಆ ಗ್ಲಾಸ್ ನ ಹೊಡೆದ್ಬಿಟ್ಟು ಅವ್ರಿಗೊಂದು ಗನ್ನಲ್ಲಿ ಇಂಜೆಕ್ಷನ್ ಹಾಕ್ಬಿಟ್ಟು ವಾಪಸ್ಸು ಅದೇ ಬಂಗ್ಲಾಗೆ ಕರ್ಕೊಂಡು ಹೋಯ್ತಾ ಅವನೇ. ಮನೆಯವರಿಗೆ ಫೋನ್ ಮಾಡಿನೂ ಹೇಳ್ಬಿಟ್ಟ, ಬಾಸ್ ಹುಡುಗಿನ ಕರ್ಕೊಂಡ್ ಬರ್ತಾ ಇದೀನಿ ಬಾಸ್, ಅವಳನ್ನ ಸಾಯಿಸಕ್ಕೆ ರೆಡಿ ಆಗಿರಿ ಅಂತ. ಈ ಕಡೆ ಫ್ಯಾಮಿಲಿ ಇರೋರೆಲ್ಲ ಫುಲ್ ಖುಷಿ. ಟಕ್ ಅಂತ ಹೀರೋಯಿನ್ ಕಣ್ಬಿಟ್ರು. ಅವನು ಕಾರ್ ಓಡಿಸ್ತಾನಲ್ಲ, ಅವನ್ ಮಕ್ಕದ ಮೇಲೆ ಆ ಈಲ್ಸ್ ಚಪ್ಲಿಲಿ ಒಂದೇ ಏಟು. ಇನ್ನ ಕಾರಲ್ಲಿ ಆಕ್ಸಿಡೆಂಟ್ ಆಗ್ಬಿಡ್ತಾರೆ. ಕಾರು ದಬಾಕೊಂತು. ಹೀರೋಯಿನ್ ಕೆಳಗಡೆ ಇಳಿತಾರೆ. ನೋಡಿದ್ರೆ ಮುಂದ್ಗಡೆ ಅದೇ ಗಂಡು ತಮ್ಮ ನಿಂತವನೆ. ಈ ಕಡೆ ಸೈಡ್ ಇಂದ ಅಪ್ಪನು ಬರ್ತಾವ್ರೆ. ಇನ್ನ ಹುಡುಗಿನ ಮನೆ ಕಡೆಗೆ ಕರ್ಕೊಂಡ್ ಬರ್ತಾರೆ. ಅಪ್ಪನು ಮೈದ್ನಾನ ಏನು ಅವನು. ಈ ಕಡೆ ಗಣ್ಣ ತೋರ್ಸವ್ರೆ. ಅದಕ್ಕೆ ಬಂದು ಮಾತಾಡ್ತಾವ್ರೆ. ಏನು ಆ ಹುಡುಗಿಗೋಸ್ಕರ ನಮ್ ಸಂಪ್ರದಾಯನೇ ಚೇಂಜ್ ಮಾಡಕ್ ನೋಡ್ತಾ ಇದೀಯಾ? ಎಂತ ದೊಡ್ಡ ಫ್ಯಾಮಿಲಿ ನಮ್ದು, ಎಂತೆಂತ ಗೇಮ್ ಮಾಡಿದ್ದಾರೆ ನಮ್ಮ ವಂಶದವರು. ಅದನ್ನ ಬಿಟ್ಬಿಟ್ಟು ನೀನು ಚಿಕ್ಕ ಹುಡುಗಿಗೋಸ್ಕರ ಇದೆಲ್ಲ ಬಿಡಕ್ಕಾಗುತ್ತಾ? ಬಾರೋ ಅಂತ ಹೇಳಿ ಹುಡುಗನ್ನ ಬ್ರೈನ್ ವಾಶ್ ಮಾಡಿ ಕರ್ಕೊಂಡ್ ಬರ್ತಾರ್ರಿ. ಇನ್ನ ಹುಡುಗಿನ ನೀಟಾಗಿ ಆ ಟೇಬಲ್ ಅಲ್ಲಿ ಕಟ್ಟಾಕಿದ್ರು. ಎಲ್ಲರನ್ನು ಒಂಥರ ಸೊಟ್ರ ಹಾಕೊಂಡಿದ್ದಾರೆ, ತಲೆ ಮೇಲೆ ಮುಚ್ಕೊಂಡಿದ್ದಾರೆ. ಏನೋ ಕುಡಿತಾ ಅವ್ರೆ. ಅದೊಂಥರ ಕಸರೆ ಏನೋ ಮುಖ ಎಲ್ಲ ಒಂಥರ ಚೇಂಜ್ ಮಾಡ್ಕೋದವ್ರಂಗೆ. ಇನ್ನ ಅಜ್ಜಿನೋ ಅದನ್ನ ಕುಡಿಯುತ್ತೆ. ಟೈಮ್ ಬೇರೆ ಆಗ್ತಾ ಇದೆ ಕಣೋ, ಬೇಗ ಅವಳನ್ನ ಸಾಯಿಸು ಅಂತ ಮುಕ್ಕಿ ಬಡ್ಕೊಂತ ಇದೆ. ಆ ಕಡೆ ನಮ್ಮ ಹೀರೋಯಿನ್ಗೆ ಪಾಪ ಏನಪ್ಪಾ ಮಾಡೋದು ಅಂತ ಅರ್ಥನೇ ಆಗ್ತಾ ಇಲ್ಲ. ಇನ್ನ ಅವನು ಚಾಕು ಎದ್ದ ಹಂಗೆ ಮೇಲ್ಗಡೆ. ಎಲ್ಲರೂ ಅಟ್ ಅ ಟೈಮ್ ಬಾಯಲ್ಲಿ ರಕ್ತ ಕಕ್ತಾವ್ರಿ. ಏನಾಯ್ತು ಅಂತ ನೋಡ್ತಾವ್ರೆ. ಈ ಕಡೆ ಹೀರೋ ಬೇರೆ ಆ ಬೆಡಿನ ಬಿಚ್ಕೊಳಕ್ಕೆ ಟ್ರೈ ಮಾಡ್ತಾ ಅವನೆ. ಏನಪ್ಪಾ ವಿಷಯ ಅಂದ್ರೆ ಬೆಳಗ್ಗೆನೆ ಆಗೋಯ್ತ್ರಿ. ಈ ಕಡೆ ಮೈದಾನು ಅದಕ್ಕೆನ ಕಾಪಾಡಕ್ಕೋಸ್ಕರ ಒಗ್ಗಾರ ತೆಗಿತಾನೆ. ಈ ಕಡೆ ಗಂಡನು ಹೆಂಗೋ ಬೆಡಿನ ಬಿಡಿಸ್ಕೊಂಡ್ ಬಂದ್ಬಿಟ್ಟ. ಮೈದ ಅದಕ್ಕೆ ಬನ್ನಿ ಅದಕ್ಕೆ ಅಂತ ಆಚೆ ಕರ್ಕೊಂಡು ಹೋಯ್ತಾ ಅವನೆ. ಈ ಕಡೆ ಮೈದ ನೆಂತಿ ಗನ್ ತಗೊಂಡ್ ಬಂದ್ಲು. ಅವಳನ್ನ ಕಳ್ಸೋ, ಎಲ್ಲರೂ ಸತ್ತೋಗ್ಬಿಡ್ತೀವಿ ನಮ್ಮ ಫ್ಯಾಮಿಲಿಲಿ, ಇನ್ನೇನು ಟೈಮ್ ಆಗೋಯ್ತು ಕಣೋ, ಅವಳನ್ನ ಕಳ್ಸೋ ಅಂತ ಹೇಳ್ತಾಳೆ. ಏಯ್ ಬೇಡ ಹೇಳೋ ಮತ್ ಕೇಳು ಅಂತ ಇವನಿಗೆ ಕೈ ತೋರಿಸ್ತಾವನೆ. ಆ ಹುಡುಗಿ ಅವನ್ನ ಶೂಟೇ ಮಾಡ್ಬಿಡ್ತಾಳೆ. ಈ ಕಡೆ ಗಂಡು ಹೇಳ್ತಾವನೆ, ಲೋ ನಿನಗೇನಾಗಿಲ್ಲ ಕಣೋ, ಇದೋಳು ಅಂತ ಹೇಳ್ತಾವನೆ. ಎಲ್ಲಿ ಪಾಪ ತಮ್ಮ ಸತ್ತೇ ಹೋದ. ಪಾಪ ಕುಂತ್ಕೊಂಡು ಅಳ್ತಾ ಅವನೆ. ದುಡ್ಡದ್ಕೆ ಆ ಹುಡುಗಿ ಕತ್ನಾಕಿ ಹಂಗೆ ಇಸುತ್ತಾ ಅವಳೆ. ಅವಳು ಆ ಕಡೆಯಿಂದ ಒಂದ್ ಡಬ್ಬ ಎತ್ಕೊಂಡು ಅದೇ ಗೇಮ್ ಮಾಡ್ತೀವಲ್ಲ ಅದೇ ಡಬ್ಬನ ಎತ್ತಿ ಢಮಾರ್ ಅಂತ ತಲೆಯಲ್ಲಿ ಹೊಡೆದಿ ಜಜ್ಜಿನೇ ಅದಕ್ಕೆ ನಾ ಸಾಯಿಸೇ ಬಿಡ್ತಾಳೆ. ಇನ್ನ ಗಂಡು ನೋಡ್ತಾನೆ, ನಿನ್ನಿಂದಾನೆ ಕಣೆ ಹಿಂಗ
ಇವೆಲ್ಲ ಆಗಿದ್ದು. ನೀನು ಇರ್ಬೇಕಾ, ಸತ್ತೋಗ್ಬಿಡ್ ನೀನು, ಏನಕ್ಕೆ ನೀನ್ ಇದೆಯಾ, ನಮ್ಮ ವಂಶನೇ ಇದ್ ಮಾಡ್ಬಿಟ್ಟಲೆ ಅಂತ ಫೀಲ್ ಮಾಡ್ಕೋತಾವನೆ ಹುಡುಗ. ಸರಿ ಸರಿ ಬಾ ಬಾ ನಾವು ಹೆಂಗೋ ಹೋಗೋಣ ಅಂತ ಹೇಳಿ ಅವಳನ್ನ ಕೊಲ್ಲಕ್ಕೆ ಹೋಯ್ತಾನ್ರಿ ಅವನು. ಇವಾಗ ಅವ್ರಪ್ಪ ಖುಷಿ, ಮಗನೇ ಇವಾಗ ಕಾಣೋ ನೀ ನನ್ ಮಗ ಅಂದ್ರೆ, ಬಾರೋ ಇಲ್ಲಿ ಅಂತ ನೋಡಿದ್ರೆ ದೊಡ್ಡ ಸೊಸೆ ಬೇರೆ ಸತ್ತು ಬಿದ್ದವಳೆ. ಅಯ್ಯೋ ನಮ್ ಸೊಸೆಗೆ ಏನಪ್ಪ ಆಯ್ತು ಅಂತ ಆ ಮುದುಕಿ ಆದಷ್ಟು ಬೇಗ ಇವಳನ್ನ ಸಾಯಿಸ್ರೆ ಅಂತ ಆರ್ಡರ್ ಕೊಡ್ತಾ ಇದೆ. ತಿರ್ಗಾ ಎಲ್ಲಾರನು ಆ ಟೇಬಲ್ ಮೇಲೆ ಹಾಕಿದ್ರು. ಈ ಸರಿ ಚಾಕುನ ಗಂಡೆ ಇಟ್ಕೊಂಡ, ಕೊಲ್ಲ ಅವಳನ್ನ, ಕೊಲ್ಲು, ಕನಿಕರ ತೋರಿಸ್ಬೇಡ ಅವಳನ್ನ, ಕೊಲ್ಲು ಅಂತ ಚಾಕು ಕೊಡ್ತಾರೆ. ಇವನು ಆ ಚಾಕುನ ಎತ್ಕೊಂಡು ಹಿಂಗೆ ನೀಡ್ತಾನೆ, ಚುಚ್ಚೇ ಬಿಡ್ತಾನ್ರಿ. ಹೆಂಗೋ ನಮ್ ಹೀರೋಯಿನ್ ಕಡೆ ತಿರುಗ್ತಾಳೆ, ಆ ಚಾಕು ಬೇರೆಯವ್ರಿಗೆ ಚುಚ್ಕೊಳ್ಳುತ್ತೆ. ನಮ್ ಹೀರೋಯಿನ್ ಚಾಕು ತಗೊಂಡು ನನ್ನ ಹತ್ರ ಬಂದ್ರೆ ನಿಮ್ಮನ್ನ ಚುಚ್ಚೆ ಸಾಯಿಸ್ಬಿಡ್ತೀನಿ ಕಣ್ರು ಅಂತ ಎದುರಿಸ್ತಾವ್ರೆ. ಹಂಗೆ ಸೂರ್ಯ ಬಂದ, ಎಲ್ಲರೂ ಕಣ್ಣು ಮುಚ್ಕೊಂತಾವ್ರೆ. ಅಲ್ಲೊಬ್ಬರು ರೆಡಿನೋ ಅವ್ರಿಬ್ಬರು ಮಕ್ಕಳು ಕಣ್ಣು ಮುಚ್ಚವ್ರೆ. ಅಪ್ಪನೂ ನೋಡ್ತಾನೆ, ಐ ಬಿಸಿಲು ಬಂತು ನಮ್ಗೆ ಏನಾಗಿಲ್ವಲ್ಲ. ಈ ಕಡೆ ಮಕ್ಕಳು ಕೇಳ್ತಾವ್ರೆ, ಅಪ್ಪ ಇಷ್ಟು ವರ್ಷ ನಮ್ಮ ಹತ್ರ ಸುಳ್ಳು ಹೇಳ್ದ ನೀನು, ನಮ್ಮ ವಂಶದಲ್ಲಿ ಇದ್ರ ಗೇಮ್ ಮಾಡ್ಬೇಕು, ಬೆಳಗ್ಗೆ ಗಂಟ ಅವ್ರನ್ನ ಆಟ ಆಡಿಸ್ಬೇಕು ಅಂತ ಹಿಂಗೇ ಎಲ್ಲಾರು ಮಾತಾಡ್ತಾವ್ರೆ. ಆದ್ರೆ ಕಾಗೆ ಮುತ್ಕಿ ಇಲ್ಲ, ಇವಳ ಹೆಂಗಾರು ನಾನು ಸಾಯಿಸ್ತೀನಿ ಅಂತ ಆ ಕೊಡ್ಲಿ ಎತ್ಕೊಂಡು ಹಿಂಗ್ ಬತ್ತಾಳ್ರಿ, ಢಮಾರ್ ಅಂತ ಬ್ಲಾಸ್ಟ್ ಆದ್ಲು. ಹಂಗೆ ಇನ್ನೊಬ್ಬನು ಬ್ಲಾಸ್ಟ್ ಆದ, ಹಂಗೆ ಇನ್ನೊಬ್ಬನು ಬ್ಲಾಸ್ಟ್ ಆದ, ಹಂಗೆ ಇನ್ನೊಬ್ಬನು ಬ್ಲಾಸ್ಟ್ ಆದ. ಎಲ್ಲರೂ ಬ್ಲಾಸ್ಟ್ ಆಗ್ಬಿಟ್ರು. ಇನ್ನ ನಮ್ಮ ಹೀರೋಯಿನ್ ಹಂಗೆ ನೋಡ್ತಾ ಅವ್ರೆ, ಏನಕ್ಕೆ ಇವನ್ ಬ್ಲಾಸ್ಟ್ ಆಗಿಲ್ಲ ಅಂತ. ಆ ಉಂಗ್ರನ ಬಿಚ್ಚಿ ಅವನ ಕೈಯಲ್ಲಿ ಹಾಕ್ತಾರ ನೋಡಿ, ಅವನು ಬ್ಲಾಸ್ಟ್ ಆಗ್ಬಿಡ್ತಾನೆ. ಇನ್ನ ಹೀರೋಯಿನ್ ಹಂಗೆ ಆಚೆ ಬರಕ್ ನೋಡ್ತಾರೆ. ಅಲ್ಲಿ ನೋಡ್ರಿ ಚೇರಲ್ಲಿ ಒಬ್ಬ ತಾತ, ಸೂಪರ್ ಅಮ್ಮ ನೀನ್ ಹೆಂಗೋ ಗೆದ್ದಿದ್ಯಾ, ನಮ್ಮ ವಂಶದಲ್ಲಿ ಗೆದ್ದಿರೋದ್ ನೀನೆ, ನೀನ್ ಸ್ವರ್ಗಕ್ಕೆ ಬಾ, ನಿನಗೊಂದು ಪಾರ್ಟಿ ಕೊಡ್ತೀನಿ ಅಂತ ಹೇಳಿ ಆ ಆತ್ಮ ನೋಡಿ ಹಂಗೆ ಹೋಗ್ತಾ ಇದೆ. ನಮ್ಮ ಹೀರೋಯಿನ್ ಮೈಯೆಲ್ಲ ಫುಲ್ ರಕ್ತ, ಮಳೆಯಲ್ಲಿ ನೆಂದಿರಂಗವ್ರೆ. ಆ ಮನೆನೂ ಹಂಗೆ ಅಂಡ್ಕೊಂಡು ಉರಿತಾ ಇದೆ. ಆಚೆ ಬಂದು ಒಂದು ಸಿಗರೆಟ್ ಅಂಟಿಸ್ಬಿಟ್ಟು ನಮ್ಗೊಂದು ಲುಕ್ ಕೊಡ್ತಾರೆ. ಆ ಲುಕ್ ಜೊತೆ ಈ ಮೂವಿನ ಮುಗಿಸ್ತಾರೆ. ಹೆಂಗಿತ್ತು ಮೂವಿ ಮಾತ್ರ ಸಕ್ಕದಾಗೈತೆ. ಫ್ರೀ ಆಗಿದ್ದಾಗ ಈ ಮೂವಿನ ನೋಡಿ ಅಂತ ಹೇಳ್ತಾ ಬಾಯ್.